ಪಿತೃಪಕ್ಷ ಈ ದಿನಕ್ಕೆ ಮುಗೀತು. ನಾಳೆಯಿಂದ ನವರಾತ್ರಿಗಳು ಸ್ಟಾರ್ಟ್. ಈ 15 ದಿವಸಗಳ ಕಾಲ ಪಿತೃಪಕ್ಷನ ಆಚರಣೆ ಮಾಡಿದ್ದಾರೆ. ಯಾರ್ಯಾರು ಹಿರಿಯರು ಮಾಡಿದಾರೋ, ಎಲ್ಲೆಲ್ಲಿ ತರ್ಪಣಗಳು ಬಿಡಬೇಕೋ ಅದೆಲ್ಲ ಮಾಡಿದ್ದಾರೆ. ಒಂದು ಆತ್ಮ 3 ವಿಧವಾಗಿ ಪರಿಗಣಿಸಬಹುದು. ಆತ್ಮ, ಪುಣ್ಯಾತ್ಮ, ದಿವ್ಯಾತ್ಮ, ಪರಮಾತ್ಮ. ನಾವು ಮಾಡೋ ಒಂದು ಕೆಲಸ ಕಾರ್ಯಗಳಿಂದ, ಅಂದರೆ ನಾವು ಮಾಡೋ ಧರ್ಮದ ಒಂದು ಕೆಲಸಗಳಿಂದ ಪುಣ್ಯಾತ್ಮ, ದಿವ್ಯಾತ್ಮ, ಪರಮಾತ್ಮ ಅನ್ನೋ ಒಂದು ಅಂಶಗಳು ಆ ಸೋಲ್ಗೆ ಟಚ್ ಆಗುತ್ತೆ. ಅಂದರೆ ಕೆಲವ್ರು ಹೇಳ್ತಾ ಇರ್ತಾರೆ, ಅವ್ರು ಬಿಡಪ್ಪ ಪುಣ್ಯಾತ್ಮ, ಆತ ಬಿಡಪ್ಪ ಪರಮಾತ್ಮ, ಆಕೆ ಬಿಡಪ್ಪ ದಿವ್ಯಾತ್ಮಲು ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅಷ್ಟು ವಿಧವಾಗಿ ಅವರು ತಮ್ಮ ಜೀವನವನ್ನು ಬಹಳಷ್ಟು ಅನುಕೂಲಕರವಾಗಿ ನ್ಯಾಯ, ನೀತಿ, ಸತ್ಯ, ಧರ್ಮ ಅನ್ನೋ ಒಂದು ಇದ್ರ ಮೇಲೆ ನಡ್ಕೊಂಡು ಬಂದಾಗ ಮಾತ್ರ ಈ ಅಂಶಗಳು ಒಂದು ಆತ್ಮಕ್ಕೆ ಇರುತ್ತೆ. ಅಧರ್ಮ ಕಾರ್ಯಗಳು ಯಾರಾದರೂ ಮಾಡಿದರೆ ಆ ಆತ್ಮ ಪಾಪಾತ್ಮವಾಗಿ ಪರಿವರ್ತನೆ ಆಗುತ್ತೆ. ದೇಹ, ಬುದ್ಧಿ, ಮನಸ್ಸು, ಆತ್ಮ ಈ 3 ಬೇಕೇ ಬೇಕು ಮನುಷ್ಯನಿಗೆ. 7 ಜನ್ಮಗಳ ಒಂದು ಪಾಪ ಪುಣ್ಯ ಲೆಕ್ಕದ ಮೇಲೆ ಮನುಷ್ಯನ ಜೀವನ ನಡೆಯುತ್ತೆ. ಅದಕ್ಕಾಗಿಯೇ ಪ್ರತಿಯೊಬ್ಬರನ್ನು ಪ್ರೀತಿಸೋದ್ರಿಂದ ಏನು ನಷ್ಟ ಇಲ್ಲ. ಶತ್ರುಗಳನ್ನ ಸಹ ಪ್ರೀತಿಸೋದನ್ನ ಕಲ್ತ್ಕೊಳ್ರಿ. ಹಿಂದಿನ ಜನ್ಮದ ಶತ್ರುಗಳೇ ನಮಗೆ ಮಕ್ಕಳಾಗಿ ಹುಟ್ಟೋದು. ಯಾಕಂದರೆ ಅದು ಒಂದು ಯೂನಿವರ್ಸ್ ಕೊಡೋ ಒಂದು ಶಿಕ್ಷೆ. ಅದಕ್ಕಾಗಿಯೇ ಪ್ರತಿಯೊಬ್ಬರನ್ನು ಪ್ರೀತಿಸೋದ್ರಿಂದ ಪ್ರಪಂಚನ್ನೇ ಗೆಲ್ಲಬಹುದು. ಯಾರಾದರೂ ನಮಗೆ ಶತ್ರುಗಳಿದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಸುಮ್ಮನೆ ಇದ್ಬಿಡ್ರಿ, ಅವರಿಂದ ದೂರ ಇರ್ರಿ. ಆಗಲಿ ಅವ್ರಿಗೆ ಅಗೇನೆಸ್ಟ್ ಆಗಿ ಯಾರು ಏನು ಪರಿವರ್ತನೆ ಮಾಡ್ಕೋಬೇಡ್ರಿ, ಮಾಡಲೂಬಾರ್ದು. ಯಾಕಂದರೆ ಇದು ಜನ್ಮಗಳ ಸಾಲ. ಅದಕ್ಕೆ ಅಂತಾರಲ್ಲ, ಜನ್ಮದ ಶತ್ರುನೋ ಏನೋ ನನಗೆ ಮಗಳಾಗಿ ಮಗಾಗಿ ಹುಟ್ಟಿದೀಯಾ ಅಂತಾರಲ್ಲ, ಅದು ನಿಜ. ಅದಕ್ಕಾಗಿಯೇ ಪ್ರತಿಯೊಬ್ಬರನ್ನ ಪ್ರೀತಿಸೋಣ, ಕ್ಷಮಿಸೋಣ. ಅವ್ರು ಏನಾದರೂ ನಮಗೆ ತೊಂದರೆ ಮಾಡಿದರೆ ಅವ್ರನ್ನ ಕ್ಷಮಿಸೋದ್ರಲ್ಲಿ ತಪ್ಪೇನಿಲ್ಲ. ಅವರಿಂದ ದೂರ ಇರೋಕ್ಕೆ ಪ್ರಯತ್ನ ಪಡೋಣ. ಆದಷ್ಟು ನಮ್ಮ ಬುದ್ಧಿ, ಮನಸ್ಸು, ಆತ್ಮನ ಪರಿಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಯಾಕಂದರೆ ಇದು ಈ ಜನ್ಮಕ್ಕೆ ಮುಗಿಯೋದಲ್ಲ. ಈ ಜನ್ಮದ ಒಂದು ಪುಣ್ಯದ ಮೇಲೆ ಮುಂದಿನ ಜನ್ಮ ಇರುತ್ತೆ. ಹಾಗೆ ನಾವು ಪ್ರತಿ ಜನ್ಮನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಕೊತ ಹೋದಾಗ ಮಾತ್ರ ನಾವು ಪರಮಾತ್ಮನಲ್ಲಿ ಐಕ್ಯವಾಗ್ತೀವಿ. ಈಗ ಜನಸಂಖ್ಯೆ ತುಂಬ ಆಗಿದ್ದಾರೆ. ಯಾಕಂದರೆ ಆಗ ಇಷ್ಟು ಜನಸಂಖ್ಯೆ ಇರಲಿಲ್ಲ. ಅವರು ಪರಮಾತ್ಮನ ಬಳಿ ಸೇರ್ತಾ ಇದ್ರು. ಈಗ ಪುನರಪಿ ಜನನಂ ಪುನರಪಿ ಮರಣಂ. ಯಾಕಂದರೆ ಆಸೆ ಅನ್ನೋ ಒಂದು ಬಲೆಗೆ ಬಿದ್ದು ಪ್ರತಿಯೊಬ್ಬರು, ಇನ್ಕ್ಲೂಡಿಂಗ್ ನಾನು ಸಹಿತನೂ, ಆತ್ಮ ದೇಹ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಇನ್ನು ತುಂಬ ಮುಂದೆ ಹೋದ ಹಾಗೆಲ್ಲ ಒಳ್ಳೆ ಕಾಲಗಳು, ಒಳ್ಳೆ ಯೋಗಗಳು ಬರ್ತವೆ. ಈಗಿಂದನೇ ನಮ್ಮ ದೇಹ, ಬುದ್ಧಿ, ಆತ್ಮನ ಪರಿಶುದ್ಧವಾಗಿ ಇಟ್ಕೋಬೇಕು. ಅದಕ್ಕಾಗಿಯೇ ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ. ಥ್ಯಾಂಕ್ ಯು ಯೂನಿವರ್ಸ್.